ಒಂದು ಸಿನಿಮಾಗಿರೋ ಹೈಪ್ ನೋಡಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಅಥವಾ ಮತ್ಯಾವುದೋ ಸೀಕ್ವೆಲ್ ಬರ್ತಾ ಇದೆ ಅಂತ ಹೇಳಿ ಅದಕ್ಕೆ ಎಕ್ಸೈಟ್ ಆಗೋದು ಇವೆರಡನ್ನ ಇನ್ ಮುಂದೆ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಗಾಡ್ಜಿಲ್ಲಾ ಕಾಂಗ್ ದ ನ್ಯೂ ಎಂಪೈರ್ ಇದು ಆಡಮ್ ವಿಂಗಾರ್ಡ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಹಾಗೇನೆ ಇದು 2021ರಲ್ಲಿ ಬಂದಂತ ಗಾಡ್ಜಿಲ್ಲಾ ವರ್ಸಸ್ ಕಾಂಗ್ ನ ಕಂಟಿನ್ಯೂಯೇಷನ್ ಕೂಡ ಹೌದು. ಮೊದಲ ಭಾಗನ ನೀವು ನೋಡಿರೋದೇ ಆದ್ರೆ ಅಲ್ಲಿ ಕೊನೆಗೆ ನಮ್ಮ ಕಿಂಗ್ ಕಾಂಗ್ ಒಂದು ಹೊಸ ಜಾಗಕ್ಕೆ ಹೊರಟೋಗಿರುತ್ತೆ, ದಿ ಹಾಲೋ ಅರ್ತ್. ಸೊ ಈಗ ಅಲ್ಲಿಂದ ಮುಂದೆ ಬಂದ್ರೆ ಭೂಮಿ ಮೇಲೆ ಒಂದಷ್ಟು ವಿಚಿತ್ರವಾದ ಸಿಗ್ನಲ್ಸ್ ಬರ್ತಾ ಇರುತ್ತೆ, ಲೈಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅಂಡ್ ಅದನ್ನ ಬೆನ್ನತ್ತಿ ಹೊರಟಂತ ಮನುಷ್ಯರಿಗೆ ಈ ಹಾಲೋ ಅರ್ತ್ ಒಳಗೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಎದುರಾಗತ್ತೆ. ಸೊ ಅದು ಯಾಕೆ, ಅಲ್ಲಿಂದ ಮುಂದೇನಾಯ್ತು, ಆಲ್ರೆಡಿ ಆ ಜಾಗದಲ್ಲಿದ್ದ ಕಾಂಗ್ ನ ಪರಿಸ್ಥಿತಿ ಹೇಗಿತ್ತು, ಅಂಡ್ ಮೇನ್ಲಿ ಈ ಪಾರ್ಟ್ ಅಲ್ಲಿರೋ ಹೊಸ ಚಾಲೆಂಜಸ್ ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಗೊತ್ತಲ್ವಾ, ದಯವಿಟ್ಟು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ವರ್ಲ್ಡ್ ಬಿಲ್ಡಿಂಗ್. ಲೈಕ್ ಲಿಟ್ರಲಿ ಆ ಪ್ರಪಂಚನ ನೋಡಿನೇ ಕಳೆದು ಹೋಗ್ಬೇಕು, ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಬರೀ ಕಿಂಗ್ ಕಾಂಗ್, ಗಾಡ್ಜಿಲ್ಲಾ, ಏಪ್ಸ್ ಅಂತ ಅಲ್ಲ, ವರ್ಲ್ಡ್ ಅಲ್ಲಿರೋ ಪ್ರತಿಯೊಂದು ಕ್ರಿಯೇಚರ್ಸ್, ಬಳಸಿರೋ ಎಲಿಮೆಂಟ್ಸ್ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಒಳ್ಳೆ ಡೀಟೇಲಿಂಗ್ ನ ಆಡ್ ಮಾಡಿದ್ದಾರೆ. ಸೊ ಅದರಿಂದ ಈ ಫ್ಯಾಂಟಸಿ ಅನ್ನೋ ಫ್ಯಾಕ್ಟರ್ ಇಡೀ ಸಿನಿಮಾನ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಹೋಗುತ್ತೆ. ವಿಜುವಲ್ಸ್ ಮತ್ತೆ ಅಲ್ಲಿರೋ ವೆರೈಟಿ ನಮ್ಮನ್ನ ಕೊನೆವರೆಗೂ ಹಿಡಿದು ಕೂರ್ಸತ್ತೆ. ಸ್ಪೆಷಲಿ ಆ ಹಾಲೋ ಅರ್ತ್, ಏನ್ ಪಿಕ್ಚರೈಸೇಷನ್ ಗುರು ಅದು, ಯಪ್ಪ. ಮಾತ್ರ ಕ್ವೀನ್ ಅಂತೆ, ಊದ್ಕೊಳ್ಳೋ ಕಪ್ಪೆ ಅಂತೆ, ಮನುಷ್ಯನನ್ನೇ ತಿನ್ನೋ ಮರ. ನೋಡ್ತಿರೋದೇ 3D ಅಲ್ಲಿ, ಅದರಲ್ಲೂ ಈ ರೀತಿ ವಿಚಿತ್ರವಾದ ಇಮ್ಯಾಜಿನೇಷನ್ ನ ಮುಂದಿಟ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. CGI ಶಾರ್ಟ್ಸ್, ವಿಜುವಲ್ ಎಫೆಕ್ಟ್ಸ್ ಕ್ರೇಜಿ ಆಗಿತ್ತು. ಅಂಡ್ ಬರೋಂತ ಒಂದೊಂದು ಫ್ರೇಮ್ಸ್ ಕೂಡ ತುಂಬಾನೇ ಆರ್ಟಿಸ್ಟಿಕ್ ಅಂಡ್ ಅಡ್ವಾನ್ಸ್ಡ್ ಮೂಡಲ್ ತಗೊಂಡು ಹೋಗಿದ್ದಾರೆ. ಇನ್ನು ಎರಡನೇದಾಗಿ ಇಲ್ಲಿನ ಕ್ಯಾರೆಕ್ಟರ್ ಆರ್ಕ್. ಆಲ್ಮೋಸ್ಟ್ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಉದ್ದೇಶ ಇದೆ. ಸ್ವಾಗ್, ಆಟಿಟ್ಯೂಡ್ ಎಲ್ಲದನ್ನು ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ, ಎಕ್ಸೆಪ್ಟ್ ಗಾಡ್ಜಿಲ್ಲಾ. ಯಾಕೋ ಗೊತ್ತಿಲ್ಲ, ಬಟ್ ಗಾಡ್ಜಿಲ್ಲಾ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಲಿಲ್ಲ. ಅಂಡ್ ಅದರ ಸುತ್ತ ಯಾವುದೇ ಎಮೋಷನ್ಸ್ ಕೂಡ ಹುಟ್ಕೊಳ್ಳಿಲ್ಲ. ಆದ್ರೆ ಅದರ ಹೊರತಾಗಿ ಇಲ್ಲಿ ಮನುಷ್ಯರಿಗೂ ಒಂದು ಪರ್ಪಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಅಂಡ್ ಮೇಜರ್ ಆಗಿ ಹೈಲೈಟ್ ಆಗಿರೋ ಕಿಂಗ್ ಕಾಂಗ್, ಅದ್ರ ಬಗ್ಗೆ ಎಕ್ಸ್ಟ್ರಾ ಹೇಳೋದೇ ಬೇಡ. ಇಡೀ ಸಿನಿಮಾದಲ್ಲಿ ಅಷ್ಟ್ರ ಮಟ್ಟಿಗೆ ಕನೆಕ್ಟ್ ಆಗಿರ್ತೀವಿ ಆ ಪಾತ್ರದ ಜೊತೆ. ಅಂಡ್ ಅಫ್ಕೋರ್ಸ್ ಆಕ್ಷನ್ಸ್ ಅಲ್ಲಿ, ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಅದು ತೋರಿಸುವಂತ ಅಗ್ರೆಷನ್, ಆ ಸ್ವಾಗ್ ಇದೆಯಲ್ಲ, ಸಖತ್ತಾಗಿತ್ತು. ಹೀರೋಯಿಕ್ಸ್ ಅನ್ನೋದಂತೂ ಆ ಕ್ಯಾರೆಕ್ಟರ್ ನಲ್ಲೇ ಬಂದ್ಬಿಟ್ಟಿದೆ. ಸ್ಪೆಸಿಫಿಕಲಿ ನೀರೊಳಗಿರೋ ಪ್ರಾಣಿ ಜೊತೆ ನಡೆಯುವಂತ ಫೈಟ್ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಾಲೋ ಅರ್ತ್ ಒಳಗೆ ನಡೆಯುವಂತ ಬ್ಯಾಟಲ್ಸ್ ಇಷ್ಟ ಆಯ್ತು. ಇನ್ನು ಸಿನಿಮಾ ಬರೀ 2 ಗಂಟೆ ಇರೋದ್ರಿಂದ ಆ ರನ್ ಟೈಮ್ ನಿಜವಾಗ್ಲೂ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಹಾಗೇನೆ ಸ್ಕ್ರೀನ್ ಪ್ಲೇ ನಲ್ಲೂ ಆಟ ಆಡಿ ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಿಲ್ಲ, ಸಿಂಪಲ್ ಆಗಿ ಇಟ್ಟಿದ್ದಾರೆ. ಅಂಡ್ ಅದರಿಂದ ಇದು ಒಂದು ವರ್ಗಕ್ಕೆ ಸೀಮಿತ ಆಗದೇನೆ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದರ ಹೊರತಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಸಂದರ್ಭಕ್ಕೆ ತಕ್ಕಾಗಿದೆ. ಅಂಡ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೂಡ ಪ್ರಾಮಿನೆಂಟ್ ಆಗಿ ಕಾಣುತ್ತೆ. ಆಲ್ಸೋ ಇಲ್ಲಿ ಮಿನಿ ಕಾಂಗ್ ಅಂತ ಒಂದು ಪಾತ್ರ ಇದೆ, ಲೈಕ್ ಹೆವಿ ಮಜಾ ಕೊಡ್ತು ಮಾತ್ರ. ಕಿಂಗ್ ಕಾಂಗ್ಗೆ ಒಂದು ಹೆಜ್ಜೆ ಮುಂದೆ ಅಂದ್ರೆ ಈ ಮಿನಿ ಕಾಂಗ್ ಅದಕ್ಕಿಂತ ಒಂದು ತೂಕ ಜಾಸ್ತಿನ ಆಟಿಟ್ಯೂಡ್ ಮೇಂಟೈನ್ ಮಾಡಿದೆ. ಸಿನಿಮಾದಲ್ಲಿನ ನೆಗೆಟಿವ್ಸ್ ಕಡೆ ಬಂದ್ರೆ ಮೊದಲನೇದಾಗಿ ಇದರ ಪ್ಲಾಟ್, ಕಥೆಯ ಎಳೆ ತುಂಬಾನೇ ಚಿಕ್ಕದಾಗೋಯ್ತು. ಅಂದ್ರೆ ಇಲ್ಲಿ ಹೇಳ್ಬೋದಾಗಿರುವಂತ ದೊಡ್ಡ ಕಥೆ ಏನೂ ಇರ್ಲಿಲ್ಲ. ಹಾಗೇನೆ ಮೇಜರ್ ಟ್ವಿಸ್ಟ್ ಅಂತ ಆಗ್ಲಿ ಅಥವಾ ಪಾತ್ರಧಾರಿಗಳಿಗೆ ರೆಸಿಸ್ಟೆನ್ಸ್ ಅಂತ ಕ್ರಿಯೇಟ್ ಆಗ್ಲೇ ಇಲ್ಲ. ಅಂಡ್ ಅದರಿಂದ ಓವರ್ ಆಲ್ ಇಂಪ್ಯಾಕ್ಟ್ ಕೂಡ ಕಡಿಮೆ ಆಗಿದೆ. ಆಲ್ಸೋ ಅಲ್ಲಲ್ಲಿ ಸಣ್ಣ ಪುಟ್ಟ ಜಂಪ್ ಸ್ಕೇರ್ ಇದ್ರೂ ಕೂಡ ಅದು ಬರೀ ಮೂಮೆಂಟ್ ಆಗಿ ಉಳ್ಕೊಂಡ್ಬಿಡತ್ತೆ ಅಷ್ಟೇ. ಇನ್ನು ಇಲ್ಲಿನ ನರೇಷನ್ ಹೆವಿ ಸ್ಲೋ ಆಯ್ತು ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಮುಖ್ಯವಾಗಿ ಕಾನ್ಫ್ಲಿಕ್ಟ್ ಏನಿದೆ ಅಲ್ಲಿಗೆ ಬರೋದಕ್ಕೇನೆ ಸಿಕ್ಕಾಪಟ್ಟೆ ಟೈಮ್ ತಗೊಂಡಿದ್ದಾರೆ. ಅಂದ್ರೆ ಅದು ಕಾಣಿಸ್ಕೊಳ್ಳೋದೆ ಸೆಕೆಂಡ್ ಹಾಫ್ ನಲ್ಲಿ, ಅದು ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ. ಅದಕ್ಕಿಂತ ಮುಂಚೆ ಏನೇನ್ ತೋರಿಸಿದಾರಲ್ಲ ಅದೆಲ್ಲ ಬರೀ ಎಸ್ಟಾಬ್ಲಿಷ್ಮೆಂಟ್ ಗೋಸ್ಕರ ಅಷ್ಟೇ. ಸೊ ಬರೀ ಆ ಫೌಂಡೇಶನ್ ಹಾಕೋದಕ್ಕೇನೆ 1 ಗಂಟೆ ಟೈಮ್ ತಗೊಂಡಿದ್ದು ನನಗಷ್ಟು ವರ್ಕ್ ಆಗ್ಲಿಲ್ಲ. ಆಲ್ಸೋ ಸ್ಕಾರ್ ಕಿಂಗ್ ಅನ್ನೋ ವಿಲನ್ ಪಾತ್ರನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಸುಮ್ನೆ ಒಂದು ಫೈಟ್ ಆಗ್ಲೇಬೇಕು ಅಂತ ಡೆಲಿಬ್ರೇಟ್ ಆಗಿ ತಂದ ಹಾಗಿತ್ತು. ಅಕ್ಯುರೇಟ್ ಆಗಿ ಅದನ್ನ ಕೇಮಿಯೋ ಅನ್ಬೋದು ಅಷ್ಟೇ. ಜೊತೆಗೆ ಟ್ರೈಲರ್ ಅಲ್ಲೇ ಬಹುತೇಕವಾಗಿ ವಿಷಯಗಳನ್ನ ಬಿಟ್ಕೊಟ್ಟಿರೋದ್ರಿಂದ ಸಿನಿಮಾದಲ್ಲಿ ಸಸ್ಪೆನ್ಸ್ ಅನ್ನೋದು ಕೂಡ ಮೇಂಟೈನ್ ಆಗ್ಲಿಲ್ಲ. ಸೊ ಟೋಟಲ್ ಆಗಿ ಇದೊಂದು ಡೀಸೆಂಟ್ ಟು ಗುಡ್ ವಾಚ್ ಅಂತ ಹೇಳ್ತೀನಿ. ಕೊಟ್ಟಿರೋ ದುಡ್ಡಿಗಂತೂ ವರ್ತ್ ಇದೆ. ಅಂಡ್ ಆದಷ್ಟು 3D ನಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಇನ್ನೂ ಬೆಟರ್ ಆಗಿರುತ್ತೆ. ಫ್ಯಾಮಿಲಿ ಆಡಿಯನ್ಸ್ ನ ಸೇರಿಸಿ ಎಲ್ಲರೂ ಇದನ್ನ ಆರಾಮಾಗಿ ಥಿಯೇಟರ್ ಅಲ್ಲೇ ಎಂಜಾಯ್ ಮಾಡಬಹುದು, ಏನೂ ತೊಂದರೆ ಇಲ್ಲ. ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಸ್ಪೆಷಲಿ ಚಿಕ್ಕ ಮಕ್ಕಳಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ. ಸರಿ, ನಾನಂತೂ ಹೇಳಿದ್ದಾಯ್ತು. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಸೈನಿಂಗ್ ಆಫ್, ಲಿಖಿತ್.